ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾರಾದರೂ ನರೇಂದ್ರ ಮೋದಿ ಸರ್ಕಾರವನ್ನ ಟೀಕೆ ಮಾಡಿದ್ರೆ, ಅದರ ಬಗ್ಗೆ ಏನಾದರೂ ಬರೆದ್ರೆ, ಮಾತು ಹೇಳಿದ್ರೆ, ಏನಾದರೂ ಮಾಡಲಿ, ಅವರನ್ನ ಫಸ್ಟ್ ಟಾರ್ಗೆಟ್ ಮಾಡೋದು ಬಿಜೆಪಿ ಅವರಲ್ಲ, RSS ಅಲ್ಲ, ಸಂಘ ಪರಿವಾರ ಅಲ್ಲ, ಅಂಧಭಕ್ತರಲ್ಲ, ಯಾರೂ ಅಲ್ಲ, ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು. ಯಾವ ಮಟ್ಟಕ್ಕೆ ದಾಳಿ ಮಾಡ್ತವೆ, ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡ್ತವೆ ಅಂದ್ರೆ, ಹಿಂದೆ ಬಿದ್ದು ಮೈ ಮೇಲೆ ಬಿದ್ದಂತೆ ಹೋಗಿ ಅವರನ್ನ ಹೇಗಾದ್ರೂ ಮಾಡಿ ಹಿಂಸಿಸಬೇಕು, ಮಾನಸಿಕವಾಗಿ ಹಿಂಸಿಸಬೇಕು, ಸಾಧ್ಯ ಆದ್ರೆ ದೈಹಿಕವಾಗಿಯೂ ಸಹ ಅವರನ್ನ ಟ್ಯಾಕಲ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಈ ಎಂಜಲು ಗೋಧಿ ಮಾಧ್ಯಮಗಳು ಆ ಮಟ್ಟಕ್ಕೆ ಹೋಗಿ ಕೂತ್ಕೊಳ್ತವೆ. ಸೊ ಅದೇ ಕೆಲಸವನ್ನ ಈಗ ನಜೀರುದ್ದೀನ್ ಶಾ, ಭಾರತದ ಅತ್ಯುತ್ತಮ ನಟರಲ್ಲಿ ಒಬ್ಬರಾಗಿರುವಂತಹ ನಜೀರುದ್ದೀನ್ ಶಾ ಅವರ ವಿಚಾರವಾಗಿ ಟೈಮ್ಸ್ ನೌ ಅನ್ನುವಂತಹ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ಆ ಒಂದು ನೀಚತನವನ್ನು ಮಾಡಿದೆ. ಸೊ ಏನಿದು ಘಟನೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಗೊತ್ತಿದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಆಡಳಿತವನ್ನ ಅಥವಾ ಆ ಆಡಳಿತದಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ಪ್ರಶ್ನೆ ಮಾಡೋದು ಒಂದು ದೊಡ್ಡ ಅಪರಾಧ ಆಗಿ 2014ರಿಂದ ಪರಿಗಣಿಸಲಾಗ್ತಿದೆ. ಕಾನೂನಾತ್ಮಕವಾಗಿ ಅಲ್ಲ, ಬಟ್ ಅಂಧಭಕ್ತರ ಕಣ್ಣುಗಳಲ್ಲಿ, ಮಾಧ್ಯಮಗಳ ಕಣ್ಣುಗಳಲ್ಲಿ. ಹಾಗಾಗಿ ಸಾಕಷ್ಟು ಜನ ಅವರಿಗೆ ವಿರೋಧ ಇದ್ರೂ ಸಹ ಬಾಯಿ ಮುಚ್ಕೊಂಡಿರುವಂತಹ ಪ್ರಯತ್ನವನ್ನು ಸಾಕಷ್ಟು ಜನ ಮಾಡಿದ್ದಾರೆ. ಆದರೆ ಕೆಲವು ಜನ ಮಾತ್ರ ಧೈರ್ಯವಾಗಿ ನರೇಂದ್ರ ಮೋದಿ ಆಡಳಿತದ ತಪ್ಪುಗಳನ್ನ, ವೈಫಲ್ಯಗಳನ್ನ ಜೋರಾಗಿ ಪ್ರಶ್ನೆ ಮಾಡ್ಕೊಂಡು ಬರ್ತಿದ್ದಾರೆ. ಅಂತವರ ವಿರುದ್ಧ ಟ್ರೋಲ್ ಆರ್ಮಿಗಳು, IT ಸೆಲ್ಲುಗಳು, ಈ ಗೋಧಿ ಎಂಜಲು ಮಾಧ್ಯಮಗಳು ಇವು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತವೆ. ನಜೀರುದ್ದೀನ್ ಶಾ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನಂದ್ರೆ, ನರೇಂದ್ರ ಮೋದಿ ಆಡಳಿತ ಬಂದಾಗಿಂದ ಸಾಕಷ್ಟು ತಪ್ಪುಗಳನ್ನು ಮಾಡಿಕೊಂಡೇ ಹೋಗ್ತಿದ್ದಾರೆ, ಅವರ ಯಾವ ನಿರ್ಧಾರವೂ ಸಹ ನನಗೆ ಸಮಾಧಾನ ತಂದು ಕೊಟ್ಟಿಲ್ಲ ಅಂತ. ಅದು ನಿಜಾನೇ. ಅದು ಯಾವುದೇ ಆಗ್ಲಿ ದೇಶದ ಹಿತಕ್ಕಾಗಿ ಮಾಡಿದ್ದೀನಿ ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಒಂದು ಸಹ ನನಗೂ ಕಾಣೋದಿಲ್ಲ. ಪ್ರತಿಯೊಂದರಲ್ಲೂ ಇರುವಂತಹದ್ದು ಸ್ವಾರ್ಥ. ಏನು, ಎಲೆಕ್ಷನ್ ಗೆಲ್ಲೋದಕ್ಕೆ ಇದು ಉಪಯೋಗ ಬರುತ್ತಾ ಇಲ್ವಾ ಅಷ್ಟೇ, ನೇನಿಲ್ಲ. ಸೊ ಎಲೆಕ್ಷನ್ ಯಾಕೆ ಗೆಲ್ಲಬೇಕು ಅಂದ್ರೆ ಹಿಡನ್ ಅಜೆಂಡಾವನ್ನ ಜಾರಿ ಮಾಡೋದಕ್ಕೆ. ಹಿಡನ್ ಅಜೆಂಡಾ ಏನು? RSS ನ ಹಿಡನ್ ಅಜೆಂಡಾ. ಅಲ್ಪಸಂಖ್ಯಾತರನ್ನ ಒಂದು ಗತಿ ಕಾಣಿಸ್ಬೇಕು, ದಲಿತರನ್ನ ಮತ್ತೆ ಗುಲಾಮಗಿರಿಗೆ ತಳ್ಳಬೇಕು, ಆ ಮೂಲಕ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು, ಮನುಸ್ಮೃತಿಯನ್ನ ಸಂವಿಧಾನ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಅಧಿಕಾರ ಬೇಕಾಗಿರುವಂಥದ್ದು. ಅಧಿಕಾರ ಉಳಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನ ಮಾಡುವಂಥದ್ದು ನರೇಂದ್ರ ಮೋದಿ ಮಾಡ್ಕೊಂಡು ಬರ್ತಿರೋದು ಹೊರತು, ಈ ಕೆಲಸವನ್ನ ನಾನು ಜನ ಏನಾದರೂ ಅನ್ಕೊಳ್ಳಿ ದೇಶದ ಹಿತಕ್ಕೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಒಂದು ಇಲ್ಲ. ಅದನ್ನೇ ನಜೀರುದ್ದೀನ್ ಶಾ ಬೇರೆ ರೀತಿಯಲ್ಲಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಮುಂಬೈ ಯೂನಿವರ್ಸಿಟಿಯ ಉರ್ದು ಡಿಪಾರ್ಟ್ಮೆಂಟ್ ನಜೀರುದ್ದೀನ್ ಶಾ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿತ್ತು. ಅದನ್ನ ಕೊನೆ ಕ್ಷಣದಲ್ಲಿ ವಾಪಸ್ ತಗೊಳ್ತು, ಕ್ಯಾನ್ಸಲ್ ಮಾಡ್ಬಿಡ್ತು ಅವರ ಆಹ್ವಾನನ. ನೀವು ಬರಬೇಡಿ ಅಂತ ಹೇಳ್ಬಿಡ್ತು ಫೋನ್ ಮಾಡಿ. ಯಾವಾಗ ಇದ್ದಿದ್ದು? ಫೆಬ್ರವರಿ 1ನೇ ತಾರೀಕು ಕಾರ್ಯಕ್ರಮ. ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಏನ್ ಮಾತಾಡಬೇಕು ಅಂತ. ನಜೀರುದ್ದೀನ್ ಶಾ ಹೇಳ್ಕೊಂಡ್ರಿ ಇದನ್ನ ಒಂದು ಸ್ಟೇಜ್ ಮೇಲೆ. ನಾನು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ, ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡೋದು ಅಂದ್ರೆ ನನಗೆ ಬಹಳ ಇಷ್ಟ, ಹಾಗಾಗಿ ಕಾಲೇಜು ಯೂನಿವರ್ಸಿಟಿಯ ಒಂದು ಕಾರ್ಯಕ್ರಮ ಆಗಿದ್ದರಿಂದ ವಿದ್ಯಾರ್ಥಿಗಳ ಜೊತೆ ನಾನು ಮಾತಾಡಬಹುದು ಅನ್ನೋ ಕಾರಣಕ್ಕೆ ಬಹಳ ತಯಾರಿ ನಡೆಸ್ಕೊಂಡಿದ್ದೆ. ಫೆಬ್ರವರಿ 1ನೇ ತಾರೀಕು ಕಾರ್ಯಕ್ರಮ ಇತ್ತು. ಆದರೆ ಜನವರಿ 31ನೇ ತಾರೀಕು ನನಗೆ ಫೋನ್ ಮಾಡಿ ನೀವು ಬರಬೇಡಿ ಅಂತ ಹೇಳಿದ್ರು. ಆಹ್ವಾನವನ್ನ ವಾಪಸ್ ತಗೊಂಡಿದ್ದಾರೆ. ಅಷ್ಟೇ ಆಗಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ಬಟ್ ಮಾರನೇ ದಿನ ಕಾರ್ಯಕ್ರಮ ನಡೀಬೇಕಾದ್ರೆ ನಜೀರುದ್ದೀನ್ ಶಾ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಯೂನಿವರ್ಸಿಟಿಯವರು ಆ ಸ್ಟೇಜ್ ಮೇಲೆ ಹೇಳಿದ್ದು, ಅವರು ಬಂದಿಲ್ಲ, ಅವ್ರಿಗೆ ಬರೋದು ಇಷ್ಟ ಇಲ್ಲ, ಹಾಗಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅದು ನನಗೆ ಬಹಳ ನೋವಾಯ್ತು ಅಂತ ನಜೀರುದ್ದೀನ್ ಶಾ ಅವರ ನೋವನ್ನ ತೋಡ್ಕೊಂಡ್ರು. ಇಷ್ಟು ಸಾಕಿತ್ತು ಗೋಧಿ ಮಾಧ್ಯಮಗಳಿಗೆ, ಎಂಜಲು ಮಾಧ್ಯಮಗಳಿಗೆ. ಮೈ ಮೇಲೆ ಬಿದ್ದಂಗೆ ಹೋಗಬೇಕು ಅನ್ನುವಂಥದ್ದು ಅವರದು ಒಂದು ಪಾಲಿಸಿ. ಟೈಮ್ಸ್ ನೌ ಅಂತಹದ್ದೇ ಒಂದು ಚಾನಲ್. ಏನ್ ಮಾಡಿದ್ರು, ಮುಂಬೈ ಏರ್ಪೋರ್ಟ್ ಅಲ್ಲಿ ನಜೀರುದ್ದೀನ್ ಶಾ ಮತ್ತು ಅವರ ಹೆಂಡತಿ ಹೋಗ್ತಿರ್ಬೇಕಾದ್ರೆ ಮೈ ಮೇಲೆ ಬಿದ್ದಂಗೆ ಹೋದ ಟೈಮ್ಸ್ ನೌ ರಿಪೋರ್ಟರ್. ಮೈ ಮೇಲೆ ಬಿದ್ದಂಗೆ ಬಾಯಿ ಒಳಗಡೆ ತುರುಕೋಂಗೆ ಮೈಕ್ ಹಿಡ್ಕೊಂಡು ಹೇಳಿ ಏನಾಯ್ತು, ಹೆಂಗಾಯ್ತು, ಹೇಳಿ ಏನಾಯ್ತು. ಒಂದು ಬಾರಿ ಒಬ್ಬ ವ್ಯಕ್ತಿ ನನಗೆ ಈಗ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ ಮೇಲೆ ಪತ್ರಕರ್ತರು ಅನ್ಸ್ಕೊಂಡಿರೋರು, ನಿಜವಾದ ಪತ್ರಕರ್ತರು ಇನ್ನೊಂದು ಅಟೆಂಪ್ಟ್ ಮಾಡ್ತಾರೆ ಅಷ್ಟೇ, ಏನಾದ್ರು ರಿಯಾಕ್ಷನ್ ಕೊಡಿ ಅಂತ.
ಇಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ರೆ, ನೋ ನಾನು ಮಾತಾಡಲ್ಲ ಅಂತ ಗಟ್ಟಿಯಾಗಿ ಯಾರಾದ್ರೂ ಹೇಳಿದ್ಮೇಲೆ, ಸಾಮಾನ್ಯ ಜ್ಞಾನ ಇರುವಂತಹ ಪತ್ರಕರ್ತ ಆಗಿದ್ರೆ, ನಿಜವಾದ ಪತ್ರಕರ್ತ ಆಗಿದ್ರೆ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಲ್ಲ, ಆ ವ್ಯಕ್ತಿನ ಬಲವಂತ ಮಾಡಲ್ಲ. ಬಟ್ ಇವರೆಲ್ಲ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳಲ್ವಾ, ಇವುಗಳಿಗೆ ಅದೆಲ್ಲ ಏನಿಲ್ಲ. ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಯಾಕಂದ್ರೆ ಮೋದಿ ವಿರೋಧಿ ಅಲ್ವಾ. ಮೋದಿ ವಿರೋಧಿಗಳನ್ನ ಸುಮ್ಮನೆ ಬಿಡಕ್ಕಾಗತ್ತಾ ಚಿಕ್ಕದಾಗ? ಅದು ಇಂತಹ ಹೇಳಿಕೆಗಳನ್ನ ಕೊಟ್ಟ ನಂತರ, ಯೂನಿವರ್ಸಿಟಿ ಕಾರ್ಯಕ್ರಮದಲ್ಲಿ ಇನ್ವಿಟೇಷನ್ ವಾಪಸ್ ಹೋದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದ ಮೇಲೆ ಆತನನ್ನ ಹೇಗಾದ್ರೂ ಮಾಡಿ ಹೇಳ್ಕೋಬೇಕು ಮಾತಿಗೆ. ಏನಾದ್ರೂ ಒಂದು ಸಿಟ್ಟು ಬರ್ಸೋ, ಇನ್ನೇನೋ ಬರ್ಸಿ, ಇನ್ನೇನಾದ್ರೂ ಹೇಳಿಸಿ, ಇನ್ನೊಂದಷ್ಟು ದೊಡ್ಡ ಗಲಾಟೆ ಆಗೋ ರೀತಿಯಲ್ಲಿ ಅಥವಾ ವಿವಾದ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದನ್ನು ಮಾಡುವಂತಹ ಪ್ರಯತ್ನ ಬಿಡ್ಲೇ ಇಲ್ಲ. ನಸೀರುದ್ದೀನ್ ಶಾ ಹೋಗ್ತಿದ್ರೆ ಹಿಂದೆನೆ ನಸೀರುದ್ದೀನ್ ಶಾ ಕೊನೆಗೆ ಮೈಕ್ ಪಕ್ಕಕ್ಕೆ ತಳ್ಳಿ ನಾನು ಮಾತಾಡಲ್ಲ, ಡೋಂಟ್ ಟಾಕ್ ಟು ಮೀ ಅಂದ್ರು ಸಹ ಬಿಡ್ತಾ ಇಲ್ಲ. ನೀವು ಮಾತಾಡಬೇಕು. ಯಾವ ಮಟ್ಟದ ನಿಯತ್ತು ನೋಡ್ರಿ ಇವರಿಗೆ, ಮೋದಿ ವಿಚಾರದಲ್ಲಿ, RSS ವಿಚಾರದಲ್ಲಿ, ಸಂಘ ಪರಿವಾರದ ವಿಚಾರದಲ್ಲಿ ಯಾವ ಮಟ್ಟಕ್ಕೆ ನಿಯತ್ತು ನೋಡಿ. ಇದೇ ರೀತಿ ಬಿಜೆಪಿ ಎಂಪಿನೋ MLAನೋ ಅಥವಾ ಬಿಜೆಪಿ ಬೆಂಬಲಿಗರನೋ ಆದ್ರೆ ಇವರು ಪ್ರಶ್ನೆ ಕೇಳ್ತಾರ. ಒಂದು ಬಾರಿ ಅವ್ರು ಬೇಡ ಅಂದಿದ ತಕ್ಷಣನೇ ಅವ್ರನ್ನ ಪ್ರಶ್ನೆ ಮಾಡದೆ ನಿಲ್ಲಿಸದೆ ಪ್ರಶ್ನೆ ನಿರಂತರವಾಗಿ ಮಾಡಿ ಹಿಂಸೆ ಮಾಡ್ತಾರ. ಅವ್ರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಡ್ಡ ನಿಂತ್ಕೊಂಡು ಮೈಕ್ ಬಾಯಿ ಹತ್ರ ಇಟ್ಟು ಹಿಂಸೆ ಮಾಡ್ತಾರ. ಎಂತೆಂತಹ ದೊಡ್ಡ ದುರ್ಘಟನೆಗಳು ನಡೆದಾಗ್ಲೇ ಬಿಜೆಪಿ ಅವರು ಏನು ಹೇಳಿದ್ರೆ ಅದನ್ನು ಕೇಳಿಸ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಿರ್ತಾರೆ. ಇಂದೋರ್ನಲ್ಲಿ ಕಳೆದ ತಿಂಗಳು ವಿಷಪೂರಿತ ನೀರು ಕುಡಿದು 16 ಮಂದಿ ಸತ್ತು ಹೋದ್ರಲ್ಲ ಜನ. ಆ ಪ್ರಕರಣದಲ್ಲಿ ಅಲ್ಲಿನ ಮಂತ್ರಿ, ನಗರಾಭಿವೃದ್ಧಿ ಮಂತ್ರಿ, ಸಿಲ್ಲಿ ಕ್ವಶನ್ ಇದು, ಅದನ್ನ ಕೇಳಬೇಡಿ ಅಂದಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಪತ್ರಕರ್ತರು ಸುಮ್ಮನೆ ಬಂದ್ಬಿಟ್ರು. ಅಷ್ಟು ಜನರ ಸಾವು ಸಿಲ್ಲಿ ಕ್ವಶನ್ ಅಂತೆ, ಕೆಲಸಕ್ಕೆ ಬಾರದ ಪ್ರಶ್ನೆ ಕೇಳಬೇಡಿ ಅಷ್ಟೇ. ಈ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮ, ಮಡಿಲ ಮಾಧ್ಯಮ ಸೈಲೆಂಟ್ ಆಗಿ ಬಂದ್ಬಿಡ್ತು, ಏನು ಪ್ರಶ್ನೆನೇ ಕೇಳಲಿಲ್ಲ. ಬಟ್ ನಸೀರುದ್ದೀನ್ ಶಾಗಿಲ್ಲಿ ಹಿಂಸೆ ಮೇಲೆ ಹಿಂಸೆ ಬಿಡ್ಲೇ ಇಲ್ಲ. ಸುಮಾರು 2-3 ನಿಮಿಷ ಆತನನ್ನು ಹಿಂಬಾಲಿಸ್ಕೊಂಡೇ ಹೋಗಿ ಹಿಂಸೆ ಕೊಟ್ಟಿತ್ತು. ಏನಂತ ಕರಿತೀರಿ ಇದನ್ನ? ಏನಂತ ಕರಿತೀರಿ? ಜರ್ನಲಿಸಂ ಅಂತ ಕರಿತೀರಾ? ಸಾಧ್ಯನೇ ಇಲ್ಲ. ಇದು ಜರ್ನಲಿಸಂ ಅಲ್ವೇ ಅಲ್ಲ, ಇದು ಗುಲಾಮಗಿರಿ, ಗುಲಾಮ ಮಾಧ್ಯಮ ಅಷ್ಟೇ, ಇನ್ನೇನಿಲ್ಲ. ಸೊ ಇದನ್ನ ಹೇಳೋಣ ಅನ್ಕೊಂಡೆ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.